ಹಾಯ್ ಗಾಯ್ಸ್, ಹಾಯ್ ಎವ್ರಿ ಒನ್, ವೆಲ್ಕಮ್ ಟು ಸವಿತಾ ಅನಿಸು ಯೂಟ್ಯೂಬ್ ಚಾನಲ್. ಇವತ್ತಿನ ದಿನದ ಫುಲ್ಲು ವ್ಲಾಗ್ ಏನು ಪರ್ಪಸ್ ಅಂದರೆ ಮದರ್ಸ್ ಡೇ ಕೇರಿಂಗ್ ಟೈಪಲ್ಲಿ ಒಂದು ವ್ಲಾಗ್ ಮಾಡೋಣ ಅಂತ. ಸೊ ದಿಸ್ ಇಸ್ ದ ವ್ಲಾಗ್. ನೋಡಿ, ನಾನು ನೈಟ್ ಕಲಿಸಿದ್ದೀನಿ ಮೆಹಂದಿ ಪುಡಿ. ಒಂದ್ಸರಿ ತೋರಿಸ್ಬೇಕು ನಿಮಗೆ ಯಾವ ಥರ ಕಲಿಸ್ತೀನಿ. ನಾನು ಹೋಮ್ ಮೇಡ್ ಮೆಹಂದಿ ಪುಡಿ ಇದು ನಾನೇ ಮಾಡ್ಕೊತೀನಿ. ನಮ್ಮದೇ ಗಿಡದಲ್ಲಿ ಮೆಹಂದಿ ಸೊಪ್ಪು ಮತ್ತು ತುಳಸಿ, ಮೆಂತ್ಯ, ಟೀ ಪೌಡರು, ಆಮೇಲೆ ಇದೇನು ಆಮ್ಲಕಾಯಿ, ಬೆಟ್ಟದ ನಲ್ಲಿಕಾಯಿ, ಕರಿಬೇವಿನ ಸೊಪ್ಪು, ದಾಸವಾಳದ ಎಲೆಗಳು ಎಲ್ಲನೂ ಒಣಗಿಸಿ ನಾನು ಮಿಕ್ಸಿಯಲ್ಲಿ ಪುಡಿ ಮಾಡ್ಕೊಂಡು ಮತ್ತೆ ಅದನ್ನು ಸ್ಟ್ರೈನರಲ್ಲೆಲ್ಲನೂ ಪುಡಿ ಮಾಡಿಕೊಂಡು ಸ್ಟೋರ್ ಮಾಡಿ ಇಟ್ಕೊಳ್ಳೋ ಅಂಥ ಪುಡಿ. ಅದ್ರ ಜೊತೆಗೆ ಅದು ಕಮ್ಮಿ ಇದೆ ಅಂತ ಅಂದ್ಕೊಂಡ್ರೆ ನಾನು ಆತಿ ಅಂತ ಮೆಹಂದಿ ಪೌಡರ್ ಸಿಗುತ್ತೆ ಗ್ರಂಥಿ ಅಂಗಡಿ ಒಳಗೆ, ಅದನ್ನು ತಗೊಬಂದು ಅದ್ರ ಜೊತೆಗೆ ಕಲಿಸ್ತೀನಿ. ಈ ಥರ ಆಗುತ್ತೆ. ಇವಾಗ ಪ್ಯಾಕ್ ಹಾಕ್ಕೋಬೇಕು. ನನ್ನ ಮಗಳ ಹತ್ರ ಹಚ್ಚಿಸ್ಕೊಳ್ಳೋಣ ಅಂತ ರೆಡಿಯಾಗಿ ಕೂತಿದ್ದೀನಿ. ಇವಾಗ ಅವಳು ನನಗೆ ಹಚ್ತಾಳೆ ಮೆಹಂದಿ. ಯೂಶಲಿ ನಾನು ಯಾವತ್ತೂ ಹಚ್ಚಿಲ್ಲ, ಅವರೇ ಯಾವಾಗಲೂ ಹಚ್ಕೊಳ್ತಾರೆ. ಈ ಸರ್ತಿ ಐ ಆಮ್ ಟ್ರೈಯಿಂಗ್ ಟು ಅಪ್ಲೈ. ಬನ್ನಿ ಯಾವ ಥರ ಹಚ್ತೀರಾ ಅಂತ ಗೊತ್ತಾಗ್ತೀವಿ. ಬೈಯಂಗಿಲ್ಲ ಅಷ್ಟೇ, ಎಲ್ಲ ಮಧ್ಯೆ ಒಂದೊಂದು ವೈಟ್ ಹೇರ್ಸ್ ಇರ್ತವೆ ಅಂತ. ಸೊ ನಾನೇ ಅಪ್ಲೈ ಮಾಡೋದಕ್ಕೆ ನನಗೆ ಇವತ್ತು ಕೊಟ್ಟಿದ್ದಾರೆ ಕೆಲಸನ, ನೋಡ್ಬೋದು ನೀವು. ನೀಟಾಗಷ್ಟೇ ಇದೆ. ಸುಪ್ರಭಾತ ಶುರುವಾಗುತ್ತೆ. ನಾನೇ ಹೇಳ್ತಾ ಇರೋದು. ಎಲ್ಲರೂ ನನ್ನ ನೋಡಿ ಶಾಕ್ ಆಗ್ಬೇಕು. ನನ್ನ ನೈಟ್ ಪ್ಯಾಂಟ್ ಹಾಳಾಗುತ್ತೆ ಅಂತ ಎಪ್ರಾನ್ ಹಾಕಿದ್ದೀನಿ. ಈಗ ಫಸ್ಟ್ ಹೆಂಗೆ ಹಚ್ಚೋದು? ಫಸ್ಟು ಈ ಕಡೆ ಬ್ಯಾಕ್ ಸೈಡ್ ನನಗೆ ಸಿಗಲ್ಲ ಕಾಣೋಲ್ಲ. ಈ ಪೋರ್ಷನ್ಗೆ ಹಚ್ಚಿ ಫಸ್ಟು ನೀಟಾಗಿ. ಬ್ರಷ್ಗೆ ಹಚ್ಚಕ್ಕೆ ಬರಲ್ಲ. ಕೈಯಲ್ಲಿ ಹಾಕಿ, ಬೇಡ ಬ್ರಷ್ ಬೇಡ. ನನಗೆ ಒಂದು ಹ್ಯಾಂಡ್ ಮೇಡ್. ನಾನು ಕೈಯಲ್ಲೇ ಕೆಲಸ ಮಾಡುವವಳು. ಕೈಯಂತ ಮಿಷಿನ್ ಇನ್ನೂ ಬಂದಿಲ್ಲ ಪ್ರಾಡಕ್ಟು. ಇನ್ನು ತಾತ್ಕಾಲಿಕವಾಗಿ ಮಾತ್ರ ಬ್ರಷು ಅದು ಇದು ಅಂತ. ಕೈಯೇ ಚೆಂದ, ಕೈಯಲ್ಲಿ ಮಾಡಿದ್ದೆ ಪರ್ಫೆಕ್ಟ್. ನೋಡಿದ್ರಲ್ಲ, ಈ ಥರ ಎಲ್ಲ ನೀಟಾಗಿ ಕವರ್ ಮಾಡ್ಕೊಂಡಿದ್ದೀನಿ. ಇಂಚು ಜಾಗನೂ ಬಿಟ್ಟಿಲ್ಲ. ಹಂಗಾಗಿ ನಾನು ನೀನೇ ನನ್ನ ಮಗಳ ಹತ್ರ ಹಚ್ಚಿಸ್ಕೊಂಡಿದ್ದೀನಿ. ನನಗೆಲ್ಲ ಹಿಂದಿದೆಲ್ಲ ಕಾಣಲ್ಲ, ಒಳಗೆ ಏನೇನಾಗಿದೆ ಅಂತ. ತುಂಬಾ ವೈಟ್ ಹೇರ್ಸ್ ಆಗಿದೆ. ಅದನ್ನು ಮರೆ ಮಾಡೋದಕ್ಕೋಸ್ಕರ ಈ ಮೆಹಂದಿ ಅನ್ನೋ ಮ್ಯಾಜಿಕ್ಕನ್ನು ಹಚ್ಕೊಂಡಿದ್ದೀನಿ. ನೋಡಿ, ಈ ಥರ ಕವರ್ ಮಾಡ್ಕೊಂಡಿದ್ದೀನಿ. ಪ್ರತಿಯೊಂದು ಕೂದಲಿಗೂ ನೀಟಾಗಿ ಸೆಟ್ ಆಗಬೇಕು ಅಂತ ಮಗಳ ಹತ್ರ ಖುದ್ದಾಗಿ ಹಚ್ಚಿಸ್ಕೊಂಡಿದ್ದೀನಿ ಇವತ್ತು. ಬನ್ನಿ, ಫ್ರೆಶ್ ಆದಮೇಲೆ ಹೆಂಗಾಗುತ್ತೆ ನೆಕ್ಸ್ಟ್ ಮತ್ತು ನಾನು ಇವತ್ತಿನ ದಿನ ಏನೇನು ಮಾಡಬೇಕು ಎಲ್ಲನೂ ನಿಮ್ಮ ಹತ್ರ ಹಂಚ್ಕೋತೀನಿ. ಏನು ಹಂಚ್ಕೊಳ್ತೀನಿ? ಸ್ವಲ್ಪ ಹೊತ್ತು ಡ್ರೈ ಮಾಡಿಸ್ಕೊತೀನಿ ಕೂದಲು. ಒಂದು 4 ಗಂಟೆ ಅಂತೂ ಇಟ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ ಇವತ್ತು. ಇವಾಗ 8 ಗಂಟೆಗೆ ಹಚ್ಕೊಂಡಿದ್ದೀನಿ ಅಲ್ವಾ. 9, 10, 11ಕ್ಕೆ ಸ್ನಾನ ಮಾಡ್ತೀನಿ. ಇದನ್ನು ಹಚ್ಚೋ ಅಷ್ಟರಲ್ಲಿ ಐ ಆಮ್ ಎಕ್ಸಾಸ್ಟೆಡ್. ಆಗ್ತಿಲ್ಲ, ಮಾಡಲೇಬೇಕು. ಬನ್ನಿ, ಮುಂದೆ ಏನಾಗುತ್ತೆ ಕೆಲಸಗಳು ನೋಡೋಣ. ಇವತ್ತು ನಮ್ಮ ಅಮ್ಮನ ಪ್ಯಾಂಪರ್ ಮಾಡೋದೇ ದಿನ ನಂದು. ಸೊ ನೆಕ್ಸ್ಟ್ ಅಪ್ಡೇಟ್ ಏನಂದರೆ ಫೇಸ್ ಪ್ಯಾಕ್. ಏನು ಫೇಸ್ ಪ್ಯಾಕ್ ಹಾಕ್ತೀವಿ ಅದು ಹಾಕ್ತೀವಿ ಅಲ್ಲ, ಏನು ಫೇಸ್ ಪ್ಯಾಕ್ ಹಾಕ್ತೀನಿ ಅದು ನಿಮಗೆ ಡೀಟೇಲಾಗಿ ತೋರಿಸ್ತೀನಿ. ಸೊ ನಾನು ಹೇಳಿದೆ ಅಲ್ವಾ ಅಮ್ಮಂಗೆ ಇವತ್ತು ಫೇಸ್ ಪ್ಯಾಕ್ ಹಾಕ್ತೀನಿ ಅಂತ. ಸೊ ಫೇಸ್ ಪ್ಯಾಕಿಗೆ ಏನು ಯೂಸ್ ಮಾಡ್ತಾ ಇದ್ದೀನಿ ಅಂತ ಹೇಳೋದಾದರೆ, ಫಸ್ಟು ಒಂದು ಟ್ಯಾನ್ ಯೂಸ್ ಮಾಡಿ ಆಮೇಲೆ ಫೇಸ್ ಪ್ಯಾಕ್ ಯೂಸ್ ಮಾಡ್ತೀನಿ. ಸೊ ಟ್ಯಾನ್ಗೆ ಯೂಸ್ ಮಾಡ್ತಿರೋದು ಗುಡ್ ವೈಬ್ಸ್ ಅವರ UB ಟ್ಯಾನ್ ಪೌಡರ್ನ. ಇದು ಇನ್ಸ್ಟಂಟ್ ಗ್ಲೋ ಕೊಡುತ್ತೆ. 15 to 20 ಮಿನಿಟ್ಸ್ ಅಪ್ಲೈ ಮಾಡಿದರೆ ಸಾಕು. ಲೈಟಾಗಿ ಟ್ಯಾನ್ ಎಲ್ಲ ರಿಮೂವ್ ಆಗ್ತಾ ಹೋಗುತ್ತೆ. ಎವ್ರಿ ವೀಕ್ ಒನ್ಸ್ ಯೂಸ್ ಮಾಡಬೇಕು, ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ದೆನ್ ಇದಾದಮೇಲೆ ನಾನು ಯೂಸ್ ಮಾಡ್ತಿರೋದು ಆಲ್ಸ್ ಗುಡ್ನೆಸ್ ಅವರ ಬೀಟ್ರೋಟ್ ಫೇಸ್ ಮಾಸ್ಕ್. ಇದು ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಇದು ಟ್ಯಾನ್ ಪೌಡರ್ ಹಾಕಿ ಎಲ್ಲ ಕ್ಲೀನಾಗಿ ವೈಪ್ ಮಾಡಿದ ಮೇಲೆ ಸೊ ಇದನ್ನು ಫೇಸ್ ಪ್ಯಾಕಾಗಿ ಯೂಸ್ ಮಾಡೋದು. ಸೊ ಗಿವ್ಸ್ ಅ ಗುಡ್ ರಿಸಲ್ಟ್. ಟ್ರೈ ಮಾಡಿ ನೋಡಿ. ಇದನ್ನು ನಾನು ಇವತ್ತು ಅಮ್ಮಂಗೆ ಅಪ್ಲೈ ಮಾಡ್ತಾಯಿದ್ದೀನಿ. ಇದನ್ನು ನಾನು ಏನರ ಜೊತೆ ಅಪ್ಲೈ ಮಾಡ್ತೀನಿ ಅಂತ ಅಂದರೆ, ಮಿಲ್ಕ್ ಆದರೂ ಆಗಿರ್ಬೋದು, ಕರ್ಡ್ ಆದರೂ ಆಗಿರ್ಬೋದು, ಅವೆರಡರಲ್ಲಿ ಯಾವುದ್ರ ಜೊತೆ ಆದರೂ ಯೂಸ್ ಮಾಡ್ಬೋದು. ಬಟ್ ನಾನಿಲ್ಲಿ ಅಮ್ಮಂಗೆ ಮಿಲ್ಕ್ ತೊಗೊಳ್ತಾ ಇದ್ದೀನಿ. ಸೊ ಮಿಲ್ಕಿಂದ ತುಂಬ ಅಮ್ಮಂಗೆ ಸೆಟ್ ಆಗುತ್ತೆ, ಕರ್ಡ್ ಅಷ್ಟು ಸೆಟ್ ಆಗೋಲ್ಲ. ಸೊ ಹಾಗಾಗಿ ಮಿಲ್ಕ್ ತೊಗೊಳ್ತಾ ಇದ್ದೀನಿ. ಸೊ
ಸೊ ಈ 2 ಪ್ರಾಡಕ್ಟ್ನ ನಾನು ಮಿಲ್ಕಲ್ಲಿ ಫಸ್ಟು ಬ್ಲೆಂಡ್ ಮಾಡಿ ಇದನ್ನು ಅಪ್ಲೈ ಮಾಡೋದು. ಸೊ ಫಸ್ಟ್ ನಾನು ಇದನ್ನು ಅಪ್ಲೈ ಮಾಡ್ತೀನಿ, ಲೇಟರ್ ಫೇಸ್ ಪ್ಯಾಕ್ ಅಪ್ಲೈ ಮಾಡ್ತೀನಿ. ಸೊ ಯು ಕ್ಯಾನ್ ಸಿ ದ ಗ್ಲೋ. ಫಸ್ಟ್ ನಾನು ಬಿಫೋರ್ ಹೇಗಿದ್ರು ಆಫ್ಟರ್ ಹೇಗಿದ್ರು ಆ ಪಿಕ್ನ ನಿಮಗೆ ಹಾಕಿ ರಿಸಲ್ಟ್ ತೋರಿಸ್ತೀನಿ. ಸೊ ಲೆಟ್ಸ್ ಡೂ ಇಟ್. ಕಮ್ ಪ್ಯಾಕ್ ಹಾಕೋದಕ್ಕೆ ರೆಡಿ ಆಗಿದ್ದಾರೆ. ಫಸ್ಟು ಫೇಸ್ ಪ್ಯಾಕಿನ ಮೊದಲು ಸ್ಕ್ರಬ್ ಮಾಡ್ಕೋಬೇಕು. ಸ್ಕ್ರಬ್ಬಿಗೆ ನಾನು ಕ್ವೆಂಚ್ ಪ್ರಾಡಕ್ಟ್ ಸ್ಕ್ರಬ್ನ ಯೂಸ್ ಮಾಡ್ತಾ ಇದ್ದೀನಿ. ಸೊ ಆಲ್ರೆಡಿ ಖಾಲಿ ಆಗಿದೆ, ಸ್ವಲ್ಪ ಇದೆ, ಅದನ್ನೇ ಯೂಸ್ ಮಾಡಬೇಕು. ಸೊ ಫಸ್ಟ್ ಇದನ್ನು ಸ್ಕ್ರಬ್ ಮಾಡಿಕೊಂಡು ದೆನ್ ಲೇಟರ್ ಟ್ಯಾನ್ ಪೌಡರ್ ಹಾಕೋದು. ಬನ್ನಿ ಹೇಗೆ ಸ್ಕ್ರಬ್ ಮಾಡ್ಕೊಳ್ತಾರೆ ನೋಡೋಣ. ಫಸ್ಟ್ ಐಸ್ ಕ್ಯೂಬಲ್ಲಿ ಸ್ವಲ್ಪ ಫ್ರೆಶ್ ಮಾಡ್ಕೋಬೇಕು ಫೇಸ್ನ. ದೆನ್ ಸ್ಕ್ರಬ್ಬರ್ನ ತೊಗೊಂಡು ನೀಟಾಗಿ ಸ್ಕ್ರಬ್ ಮಾಡ್ಕೊಳ್ಳೋದು. ನೋಡಿ ಅಪ್ಲೈ ಮಾಡ್ತಾ ಇದ್ದಾರೆ ಸ್ಕ್ರಬ್ನ. ಸೊ ಸ್ಕ್ರಬ್ ಯೂಸ್ ಮಾಡೋದ್ರಿಂದ ಪೋರ್ಸು ಕ್ಲೀನಾಗಿ ಓಪನ್ ಆಗಿ ನಾವೇನೇ ಪ್ರಾಡಕ್ಟ್ ಹಾಕಿದರೂ ಒಳಗಡೆ ಪ್ರಾಪರಾಗಿ ಹೋಗುತ್ತೆ ಅಂತ. ಯೂಸ್ ಬೋತ್ ದ ಹ್ಯಾಂಡ್ಸ್. ಹಿಂದಿ ಹಾಕಿರೋದ್ರಿಂದ ಇಷ್ಟಕ್ಕೆ ಮಾಡ್ಕೊತಿದ್ದೀನಿ. ಗ್ವಾಶ್ ಇದ್ದರೆ ಚೆನ್ನಾಗಿರುತ್ತೆ ಮಸಾಜ್ ಮಾಡೋದಕ್ಕೆ, ಬಟ್ ನಮ್ಮ ಅಮ್ಮ ಗ್ವಾಶ್ ಯೂಸ್ ಮಾಡೋದಕ್ಕೆ ಬರಲ್ಲ. ಸೊ ಅವ್ರು ಬೇಸಿಕ್ಕಾಗಿ ಅವ್ರ ಟೆಕ್ನಿಕಲ್ಲಿ ಅವರು ಸ್ಕ್ರಬ್ ಮಾಡ್ಕೊಳ್ತಾ ಇದ್ದಾರೆ. ಸೊ ಅಟ್ಲೀಸ್ಟ್ 5 ಮಿನಿಟ್ಸ್ ಅದ್ರ ಮಿನಿಮಮ್ ನಾವು ಫೇಸ್ ಸ್ಕ್ರಬ್ನ ನೀಟಾಗಿ ಮಾಡ್ಕೋಬೇಕು. ಸೊ ಈಗ ಆಲ್ರೆಡಿ ಆಗಿದೆ ಫೇಸ್ ಸ್ಕ್ರಬ್ಬು, ಅದನ್ನು ವೈಪ್ ಮಾಡ್ಕೋಬೇಕು. ಶಿ ಈಸ್ ಯೂಸಿಂಗ್ ಕಾಟನ್ ಕರ್ಚೀಫ್. ವೈಪ್ ಮಾಡ್ಕೊಂಡ್ಮೇಲೆ ನೋಡ್ತಿರ್ಬೋದು ಫೇಸ್ ಸ್ಕ್ರಬ್ ಆದಮೇಲೆ ಹೀಗಿದೆ ಫೇಸು. ಈಗ ಇದನ್ನು ಟ್ಯಾನ್ ಪೌಡರ್ನ ಅಪ್ಲೈ ಮಾಡೋಣ. ಅದೇ ನೀವು ಕರ್ಡಲ್ಲಿ ಕಲಿಸಿದ್ರೆ ತಿಕ್ ಕನ್ಸಿಸ್ಟೆನ್ಸಿ ಬರುತ್ತೆ. ಇದು ನಾವು ಮಿಲ್ಕು ಕೆನೆ ಯೂಸ್ ಮಾಡ್ಕೊಂಡು ಕಲಿಸಿರೋದ್ರಿಂದ ಇದು ವೈಟ್ ಆಯಿಲಿ ಟೆಕ್ಸ್ಚರ್ ಕೊಡುತ್ತೆ ಸ್ವಲ್ಪ. ಯು ಕ್ಯಾನ್ ಅಪ್ಲೈ ಫಾರ್ ಐ ಲಿಡ್ಸ್ ಆಲ್ಸೋ. ಏಕೆಂದರೆ ಇದು ಫುಲ್ ಆರ್ಗ್ಯಾನಿಕ್, ಯಾವುದೇ ಕೆಮಿಕಲ್ಸ್ ಏನಿಲ್ಲ. ಇದರಲ್ಲಿ ಜಾಸ್ತಿ ಯೂಸ್ ಮಾಡೋದು ಸ್ಯಾಫ್ರಾನ್ ಮತ್ತು ಗ್ರಾಮ್ ಫ್ಲೋರ್ ಮತ್ತು ಟರ್ಮರಿಕ್ ಅಷ್ಟೇ, ಬಿಟ್ಟರೆ ಏನಿಲ್ಲ. ನೆಕ್ಕೆಲ್ಲ ಅಪ್ಲೈ ಮಾಡಿಕೊಂಡು ಸೊ ನೋಡಿ ಹೀಗೆ ಅಪ್ಲೈ ಮಾಡ್ಕೊಂಡಿದ್ದಾರೆ. ಚುರು ಚುರು ಅಂತ ಫೀಲ್ ಆಗ್ತಿದೆ ಅನ್ಸುತ್ತೆ ಈಗ, ಯಾಕೆಂದರೆ ಸ್ಕ್ರಬ್ ಮಾಡಿದಾಗ ಓಪನ್ ಕೋರ್ಸ್ ಆಗಿರುತ್ತಲ್ಲ, ಅದೆಲ್ಲ ಒಳಗೆ ತಗೊಳ್ತಾ ಇರುತ್ತವಾಗ ಹೊರೆಯುತ್ತೆ. ಸೊ ಈಗ ಅಪ್ಲೈ ಮಾಡಿದ್ದಾರೆ. ಇನ್ನು 20 ಮಿನಿಟ್ಸ್ ಹೀಗೆ ಇರಬೇಕು. ದೆನ್ ಲೇಟರ್ ಇದನ್ನು ರಿಮೂವ್ ಮಾಡಿ ಫೇಸ್ ಪ್ಯಾಕ್ ಅಪ್ಲೈ ಮಾಡಿ. ಅಲ್ಲಿವರೆಗೆ 20 ಮಿನಿಟ್ಸ್ ಬ್ರೇಕ್. 20 ಮಿನಿಟ್ಸ್ ಆಗಿದೆ. ಈ ಥರ ಆಗಿದೆ ಫೇಸು, ನೋಡ್ಬೋದು ನೀವು, ಫುಲ್ ಡ್ರೈ ಆಗಿದೆ. ಸೊ ಇದನ್ನು ವೈಪ್ ಮಾಡ್ಕೋಬೇಕು. ಈಗ ವೈಪ್ ಮಾಡ್ಕೊಳ್ತಾರೆ. ಲೆಟ್ಸ್ ಸ್ಟಾರ್ಟ್. ಫಸ್ಟು ಲೈಟಾಗಿ ವೇಟ್ ಮಾಡ್ಕೋಬೇಕು, ಇದೆಲ್ಲ ಹಸಿ. ಸೊ ನೋಡಿ ವೈಪ್ ಮಾಡಿದ್ದಾರೆ. ಈ ಥರ ಇದೆ ಫೇಸ್. ಇವಾಗ ವೈಟಾಗಿ ಗ್ಲೋ ಕಾಣ್ತಾ ಇದೆ. ಇವಾಗ ಪ್ಯಾಕ್ ಹಾಕೋಣ. ಸೊ ಇವಾಗ ಫೇಸ್ ಪ್ಯಾಕ್, ಬೀಟ್ರೂಟ್ ಫೇಸ್ ಪ್ಯಾಕ್ನ ಕಟ್ ಮಾಡ್ಕೊಂಡು ಹಾಕ್ಕೊಂಡು ಫೇಸ್ ಮಾಡ್ಕೊಳ್ಳೋಣ. ಸಾಕು. ಅದಕ್ಕೆ ಸ್ವಲ್ಪ ತಿಕ್ ಪೇಸ್ಟ್ ಮಾಡಿ. ನೋಡ್ತಿರ್ಬೋದು ಪೇಸ್ಟ್ ಈ ಥರ ಇದೆ, ಈ ಥರ ಆಗಿದೆ.
ಸೊ ಫೇಸ್ ಪ್ಯಾಕ್ ಅಪ್ಲೈ ಮಾಡಿದ್ದಾಯಿತು. ಏನು ಯೂಸಸ್ಸು ಬೀಟ್ರೂಟಿಂದ ಲೈಕ್ ನ್ಯಾಚುರಲ್ ಗ್ಲೋ ಕೊಡುತ್ತೆ ಸ್ಕಿನ್ಗೆ, ಮತ್ತು ಆ್ಯಕ್ನಿ ಪಿಗ್ಮೆಂಟೇಷನ್ ಇದ್ದರೆ ಅದು ಕಮ್ಮಿ ಆಗ್ತಾ ಹೋಗುತ್ತೆ. ಅಂದರೆ ರೆಗ್ಯುಲರಾಗಿ ಯೂಸ್ ಮಾಡ್ತಿರ್ಬೇಕು, ಯಾವಾಗಲೂ ಒಂದು ಯೂಸ್ ಮಾಡೋದು ಏನು ಗೊತ್ತಾಗಲ್ಲ. ಸೊ ಆ್ಯಂಡ್ ಮತ್ತು ಹೈಡ್ರೇಟಿಂಗ್ ಆಗಿರುತ್ತೆ ಫೇಸು, ಏಜಿಂಗ್ ಪ್ರಾಪರ್ಟಿ ಇದೆ ಅದನ್ನು ಕಮ್ಮಿ ಮಾಡುತ್ತೆ, ಡಾರ್ಕ್ ಸರ್ಕಲ್ಸ್ ಕಮ್ಮಿ ಮಾಡುತ್ತೆ, ಹಾಗೆಯೇ ಸ್ಕಿನ್ ಟೋನ್ನ ಎನ್ಹ್ಯಾನ್ಸ್ ಮಾಡುತ್ತೆ, ಬೂಸ್ಟ್ ಮಾಡುತ್ತೆ, ತುಂಬ ಗ್ಲೋ ಕೊಡುತ್ತೆ. ಹಾಗಾಗಿ ಬೀಟ್ರೂಟು ಫೇಸ್ಗೆ ಈ ಥರ ಎಲ್ಲ ಯೂಸಸ್ ಕೊಡುತ್ತೆ. ಸೊ ಅದಕ್ಕಾಗಿ ಅಮ್ಮಂಗೆ ಫೇಸ್ ಪ್ಯಾಕ್ ಅದನ್ನು ತಂದುಕೊಟ್ಟಿದ್ದೀನಿ. ಆರ್ಟ್ಸ್ ಗುಡ್ನೆಸ್ ಚೆನ್ನಾಗಿದೆ ಆ್ಯಕ್ಚುಲಿ ಪ್ರಾಡಕ್ಟು. ಸೊ ಯೂಸ್ ಮಾಡಿದ್ದೀನಿ. ಯು ಕ್ಯಾನ್ ಅಪ್ಲೈ ಫಾರ್ ಲಿಪ್ಸ್ ಆಲ್ಸೋ, ಲಿಪ್ಸಿಗೆ, ಕಣ್ಣಿಗೆ, ಐ ಲಿಪ್ಸು ಇದು ಯಾಕೆಂದರೆ ನ್ಯಾಚುರಲ್ ಆಗಿರೋದ್ರಿಂದ ಯಾವುದೇ ಕೆಮಿಕಲ್ ಯೂಸ್ ಮಾಡ್ತಾರೆ ಇರೋದ್ರಿಂದ ಅಪ್ಲೈ ಮಾಡ್ಕೊಬೋದು. ಅಂಡರ್ ಐಸು, ಐ ಲಿಪ್ಸು, ಲಿಪ್ಸ್ ಮೇಲೆ ಎಲ್ಲನೂ ಅಪ್ಲೈ ಮಾಡ್ಕೊಬೋದು, ಏನಾಗೋದು. ಸೊ ಇದನ್ನು 15 ಮಿನಿಟ್ಸು ಬಿಡೋಣ, ದೆನ್ ಲೇಟರ್ ವಾಶ್ ಮಾಡೋಣ, ನೋಡೋಣ ಹೇಗಿರುತ್ತೆ. ಫಸ್ಟಿನ ಫೇಸ್ಗೂ ಈ ಫೇಸ್ಗೂ ಏನು ಡಿಫ್ರೆನ್ಸ್ ಬಾಡಿ ಪ್ಯಾಂಪರ್ ಮಾಡೋದಕ್ಕೆ ಅಂತ ನಾನು ಹೆಂಗೂ ಬಂದಿದ್ದೀನಿ, ಫ್ರೀ ಇದ್ದೀನಿ ಅಂತ ಅವ್ರಿಗೆ ಫೇಸ್ ಪ್ಯಾಕ್ ಎಲ್ಲ ಕೊಟ್ಟೆ, ಮೆಹಂದಿ ಅಪ್ಲೈ ಮಾಡಿದ್ದೀನಿ. ಇವಾಗ ಲೆಗ್ಸ್ ಎಲ್ಲ ಕ್ಲೀನ್ ಮಾಡಬೇಕು. ಸೊ ಹಾಗಾಗಿ ರಿಫ್ರೆಶ್ಮೆಂಟ್ಗೋಸ್ಕರ ಪೆಡಿಕ್ಯೂರ್ ಥರ ಮಾಡೋಣ ಅಂತ ಸೊ ವಾಟರ್ ತಂದಿಟ್ಟಿದ್ದೀನಿ. ಅದಕ್ಕೆ ಏನನ್ನ ಆ್ಯಡ್ ಮಾಡಬೇಕು ಅಂತ ನಿಮಗೆ ಹೇಳ್ತೀನಿ. ಲೈಟಾಗಿ ಹಾಟ್ ವಾಟರ್ ಇರಬೇಕು. ಅದಕ್ಕೆ ಸ್ವಲ್ಪ ಶಾಂಪು, ಯಾವುದಾದ್ರು ನಿಮ್ಗೆ ಇಷ್ಟಪಡ್ತೀನಿ ಶಾಂಪು, ಫ್ರೇಗ್ರೆನ್ಸ್ಗೆ. ಅದಕ್ಕೆ ಸ್ವಲ್ಪ 1 ಟೇಬಲ್ ಸ್ಪೂನ್ ಸಾಲ್ಟು, ದೆನ್ 1 ಫುಲ್ ಲೆಮನ್. ಅಂದರೆ ಏನೇ ಬ್ಯಾಕ್ಟೀರಿಯಾಸ್ ಇದ್ದರೂ ಕಿಲ್ ಮಾಡುತ್ತೆ ಸಾಲ್ಟು ಮತ್ತು ಲೆಮನ್. ಇವತ್ತು ಸೈಲೆಂಟಾಗಿ ಇರಬೇಕು, ನಾನು ಜಾಸ್ತಿ ಮಾತಾಡಿದ್ರೆ ಒದೆ ಬೀಳುತ್ತೆ ಅಂತ ಹೇಳಿದ್ದಾರೆ. ಹಾಗಾಗಿ ಸೈಲೆಂಟಾಗಿದ್ದೀನಿ. ಇವಾಗ ಕಾಲಿಡಬೇಕು. ಕಾಲಿಟ್ಟು ನೀಟಾಗಿ 10 ಮಿನಿಟ್ಸ್ ಕಾಲಿಟ್ಟು ಫ್ರೀಯಾಗಿ ರಿಲ್ಯಾಕ್ಸ್. ಥ್ಯಾಂಕ್ ಯು. ಯಾಕಂದರೆ ಅವರು ಹೊರಗಡೆ ಎಲ್ಲೂ ಹೋಗಲ್ಲ, ಮಾಡಿದರೆ ನಾವೇ ಮಾಡಬೇಕು. ಸೊ ಹಾಗಾಗಿ ಈ ಪ್ರೋಸೆಸ್ ನಡೀತಾ ಇದೆ. ನೀಟಾಗಿ ಸೋಕಾದರೆ ಲೆಗ್ಸಲ್ಲಿರೋ ಡೆಡ್ ಸ್ಕಿನ್ ಎಲ್ಲ ಹೊರಗಡೆ ಬರುತ್ತೆ, ಕ್ಲೀನ್ ಮಾಡ್ಬೋದು. ಹಾಗೆ ನೇಲ್ಸ್ ಕ್ಲೀನ್ ಮಾಡಿ ಕಟ್ ಮಾಡಿ ಸೊ ಕ್ಲೀನ್ ಮಾಡಿ ಒಂದು ನೇಲ್ ಪಾಲಿಶ್ ಹಾಕಿದರೆ ಮುಗೀತು ಇವತ್ತಿನ ದಿನ. ಸೊ ಇವಾಗ ತೆಗೆದು ಎಲ್ಲ ಡೆಡ್ ಸ್ಕಿನ್ ಎಲ್ಲ ರಿಮೂವ್ ಮಾಡಿ ನೇಲ್ ಕಟ್ಟಿಂಗ್ ಮಾಡೋಣ. ತೋರಿಸ್ತೀನಿ. ಇವಾಗ ನಾನು ಒಂದೊಂದೇ ಕಲ್ಕೊಂಡು ಆ ಕಡೆ ಫಸ್ಟ್ ನೇಲ್ಸ್ ಕಟ್ ಸೊ ನೇಲ್ಸ್ ಕಟ್ ಎಲ್ಲ ಆಯಿತು. ಇದು ಇನ್ನೊಂದು ಸತಿ ಸೋಪ್ ಮಾಡೋಣ. ನೆಕ್ಸ್ಟ್ ಇನ್ನೊಂದು ಲೆಗ್ ಇದು ಕಟ್ಟೋಣ, ಆಮೇಲೆ ಡೆಡ್ ಸ್ಕಿನ್ ತೆಗಿಯೋಣ. ನಮ್ಮ ಹತ್ರ ಸರ್ಟನ್ ಎಕ್ವಿಪ್ಮೆಂಟ್ಸ್ ಅಂತ ಯಾವುದೂ ಇಲ್ಲ, ಇರೋದ್ರಲ್ಲೇ ನಾವು ಮಾಡೋದು. ಇವಾಗ ಕೊಡಿ, ನೇಲ್ಸ್ ಎಲ್ಲ ಕ್ಲೀನಾಗಿ ಕಟ್ಟಾಗಿದೆ. ಇವಾಗ ಡೆಡ್ ಸ್ಕಿನ್ ತೆಗಿಯೋಣ. ಎಲ್ಲಿ ಡೆಡ್ ಸ್ಕಿನ್ ಈ ಹಿಂಡಿಯಲ್ಲಿ ಇರುತ್ತೆ, ಇಲ್ಲೆಲ್ಲ ಇರುತ್ತೆ, ಇಲ್ಲೆಲ್ಲ ಇದನ್ನ ನಾವು ಕಲ್ಲಲ್ಲಿ ಉಜ್ಕೊಳ್ಳೋಣ. ಅದನ್ನ ಹೇಳಿದ್ನಲ್ಲ, ನಮ್ಮ ಹತ್ರ ಸರ್ಟನ್ ಎಕ್ವಿಪ್ಮೆಂಟ್ಸ್ ಇಲ್ಲ, ಇರೋದ್ರಲ್ಲೇ ಸ್ಕ್ರಬ್ ಮಾಡೋದು. ಇದೆಲ್ಲ ನೀಟಾಗಿ ರಬ್ ಆಗಬೇಕು. ಆ ಸೋಪಿಂದಿರ್ಬೋದು, ಡಸ್ಟಿಂಗ್ ಇರ್ಬೋದು, ಇದೆಲ್ಲ ಬರುತ್ತೆ. ಹಾಗೆ ಫೀಟಿಗೆ ಒಂದು ಮಸಾಜ್ ಸಿಕ್ಕು.
ನನ್ನ ಕಾಲು ಸಿಕ್ಬಿಟ್ಟಿದೆ ಇವತ್ತು. ಚೆನ್ನಾಗಿ ಸಿಟ್ಟೆಲ್ಲ ತೀರಿಸ್ಕೊಂಡು ಇಲ್ಲಿ ನೋಡ್ತಿರ್ಬೋದು ಹಿಂಗ್ ಬರ್ತಾ ಇದೆ. ಅವ್ರು ಏನೇ ತಿಕ್ಕೊಂಡ್ರು ಇದು ನಾವು ಉಪ್ಪು ಲೆಮನ್ ಹಾಕಿದಾಗ ಪ್ರಾಪರ್ ಆಗಿ ಎಲ್ಲ ಕಡೆನೂ ಬಿಡುತ್ತೆ. ಸೋಪಿಂದ ಎಲ್ಲ ಹೋಗಲ್ಲ. ನೆಕ್ಸ್ಟ್ ಇದನ್ನ ಸಾಫ್ಟಾಗಿ ರಬ್ ಮಾಡ್ಕೊಬೇಕು. ಸ್ವಲ್ಪ ಹಾರ್ಡಾಗಿ ಒಂದು ದಿನ ಬೇಕು ನಾನೆಲ್ಲ ನೀಟ್ ಮಾಡ್ಕೊಳ್ಳೋಕ್ಕೆ ಆಗೋದೇ ಇಲ್ಲ. ನೀನು ಇಟ್ಕೊಂಡಾಗ ಯಾವಾಗಾದರೂ ಒಂದು ದಿವಸ ಅಷ್ಟೇ ನನ್ನ ಟೈಮ್ ಆಗೋದು. ಬಟ್ ಭಾಳ ದಿನ ಆಯ್ತಲ್ಲ ನಾನು ನಿನಗೆ ಸಿಕ್ಕೋದು ಬಿಟ್ಟ. ನನಗೂ ಟೈಮೇ ಇರಲಿಲ್ಲ. ಬರೀ ಬಂದು ಹೋಗೋದು. ಫ್ರೀ ಇಲ್ಲ, ಬೇರೆ ಕೆಲಸ ಇದೆ ನನಗೆ, ಬೇಗ ಬೇಗ ಮುಗಿಸ್ಬೇಕು. ಇದ್ರೆ ಹಂಗೆ ಹೋಗ್ಬಿಡ್ತೀನಿ. ನಾನು ಫ್ರೀ ಆಗಿದ್ದೀನಿ. ನೋಡಿ ಹೆಂಗಿದೆ ಡೆಸ್ಕ್. ಸೊ ಇದು ಎಲ್ಲ ಆಯಿತು. ಡೆಸ್ಕ್ ಎಲ್ಲ ತೆಗೆದು ಇವಾಗ ಇನ್ನು ವಾಟ್ರಲ್ಲಿ ಲಾಸ್ಟಿಗೆ ಒಂದ್ಸತಿ ವೈಪ್ ಮಾಡಿ ಮುಗೀತು. ನೋಡಿ ಹೆಂಗೆ ಬರ್ತಿದೆ ಡೆಸ್ಟು. ಇವ್ರು ಮೊದಲೇ ಫುಡ್ ಕ್ರೀಮ್ ಎಲ್ಲ ಹಚ್ತಿರ್ತಾರೆ ಹಿಂಡಿ ಇದಕ್ಕೆ ಅಂತ. ಲೆಮನ್ ಹಾಕಿರೋದ್ರಿಂದ ಸಾಲ್ಟ್ ಎಲ್ಲ ಕೆಲಸ ಮಾಡ್ತಾ ಇದೆ. ಇದೆಲ್ಲ ಆಯ್ತು. ಬಟ್ ಡೆಸ್ಕಿನ್ ತೆಗೆದು ಇನ್ನೊಂದು ಸತಿ ಕಾಲನ್ನ ಒಳಗಡೆ ಇಟ್ಟು ಸಾಕಮ್ಮ ಟೈಮ್ ಆಯಿತು. ಒಂದು ಕಾಲ ಎರಡು ಮುಗ್ಸಮ್ಮ. ಟೈಮೇ ಮಾಡ್ಕೊಳ್ಳೋ ಎಲ್ಲ ನಿನಗೆ ಅವಸರ. ಕೆಲಸಗಳು ಹೌಸ್ ವೈಫ್ ಕೆಲಸನೇ ಅಷ್ಟೇ. ಏನು ಹೌಸ್ ವೈಫ್ ಅವರಿಗಂತ ಟೈಮ್ ಮಾಡ್ಕೊಳ್ತೀವಿ. ಎಲ್ಲ ಆಗುತ್ತಮ್ಮ. ಸೊ ನೆಲ್ಪಾಲಿಶ್ ಹಚ್ಚೋದಕ್ಕೆ ಟೈಮ್ ಆಗಿದೆ ಅಂತ ಹೊಡ್ಕೊಳ್ತಿದ್ದಾರೆ. ಸಂಜೆ ಹಚ್ಕೊಳ್ಳೋಣ. ಸೊ ಹೋಮ್ ಮೇಡ್ ಪೆಡಿಕ್ಯೂರ್ ಹೇಗಿದೆ? ಸಖತ್ತಾಗಿದೆ. ಬಟ್ ನೈಟ್ ಪಾಲಿಶ್ ಹಾಕಿದರೆ ಇನ್ನೂ ಸಖತ್ತಾಗಿರೋದು. ಬಟ್ ಟೈಮ್ ಇಲ್ಲ ನನಗೆ. ನಾನು ಸಂಜೆ ಹಾಕಿಸ್ಕೊತೀನಿ ಪ್ಲೀಸ್. ಸರಿ ಸರಿ ಓಕೆ. ನೋಡಿ ಎಲ್ಲ ಡ್ರೈ ಆಗಿದೆ. ಸೊ ಇದನ್ನ ವಾಶ್ ಮಾಡಿಕೊಂಡು ಹೇಗಿದೆ ಔಟ್ಪುಟ್ ಅಂತ ತೋರಿಸ್ತೀನಿ. ವೈಪ್ ಮಾಡ್ಕೊಂಡು ಬಂದಿದ್ದಾರೆ ನೋಡಿ. ಹೀಗಿದೆ ಫೇಸ್ ಇವಾಗ. ವೈಟ್ ಗ್ಲೋಯಿ ತೋರಿಸ್ತೀನಿ ನಾನು ನಿಮಗೆ. ಫಸ್ಟಿನ ಫೋಟೋಗೂ ಈ ಫೋಟೋಗೂ ಹೇಗಾಗಿದೆ ಅಂತ. ಇಷ್ಟೆಲ್ಲ ಆದಮೇಲೆ ಒಂದು ಬಾಕಿ ಇತ್ತು, ಹೇರ್ ಕಟ್ ಮಾಡಿಸೋದು. ಸೊ ನಾನು ಇಲ್ದಾಗಲೇ ಯಾವಾಗಲೂ ಹೋಗಿ ಹೇರ್ ಕಟ್ ಮಾಡಿಸೋದೆಲ್ಲ ಮಾಡ್ತಾಯಿದ್ರು. ನನಗೆ ಇಷ್ಟ ಆಗ್ತಿರಲಿಲ್ಲ ಹೇರ್ ಕಟ್ಟು. ಸೊ ಹಾಗಾಗಿ ನಾನೇ ಇವತ್ತು ಪರ್ಟಿಕ್ಯುಲರ್ ಅವ್ರನ್ನ ಕರ್ಕೊಂಡು ಹೋಗಿ ನನಗೆ ಇಷ್ಟಪಟ್ಟಿದ್ದು ಹೇರ್ ಕಟ್ನೇ ಮಾಡಿಸಿದೆ. ಸೊ ನನಗಂತೂ ತುಂಬ ಖುಷಿ ಆಯಿತು ಇವತ್ತು ಅವ್ರ ಜೊತೆ ಫುಲ್ ಟೈಮ್ ಸ್ಪೆಂಡ್ ಮಾಡಿದ್ದು, ಅವರಿಗೆ ಪ್ಯಾಂಪರ್ ಮಾಡಿದ್ದು ಎಲ್ಲ. ಸೊ ದಿಸ್ ಈಸ್ ಲೈಕ್ ಮದರ್ಸ್ ಡೇ ಗಿಫ್ಟ್ ನನ್ನ ಕಡೆಯಿಂದ. ನಾನೇನೋ ಅಮೌಂಟ್ ಖರ್ಚು ಮಾಡಿಲ್ಲ, ಬಟ್ ನನ್ನ ಕಡೆಯಿಂದ ಅವ್ರಿಗೆ ಸ್ವಲ್ಪ ರಿಲ್ಯಾಕ್ಸೇಷನ್ ಸಿಕ್ತು ಅಂತ ನಾನು ಅಂದ್ಕೊಳ್ತೀನಿ. ಏನು ಹೇಳ್ತೀರಾ? ತುಂಬಾ ಖುಷಿ ಆಯಿತು ನನಗೆ ಈ ಸರ್ತಿ. ನನಗೆ ಅಂತ ನಾನು ಟೈಮ್ ಕೊಟ್ಕೊಳಕ್ಕಾಗ್ತಾನೆ ಇರಲಿಲ್ಲ. ಅದರಲ್ಲೂ ನಿನಗೂ ಟೈಮ್ ಸಿಗ್ತಾ ಇರಲಿಲ್ಲ. ಇವತ್ತು ನನಗೊಂಥರ ಏನೋ ಫ್ರೆಶ್ ಅನ್ನಿಸ್ತಾ ಇದ್ದೀನಿ ನಾನು. ಹಾಗೆ ಅವ್ರ ಜೊತೆಗೆ ನಾನು ನಂದೊಂದು ಆಗಲಿ ಅಂತ ಕಟ್ಟಿಂಗ್ ಮಾಡ್ತೀನಿ. ನಾನು ತುಂಬ ದಿನ ಕಟ್ಟಿಂಗ್ ಮಾಡ್ಸೋಣ ಅಂದ್ಕೊಂಡಿದ್ದೆ. ನಮ್ಮಮ್ಮ ಬೇಡ ಆಗ್ತಿದ್ರು. ಸೊ ಅವ್ರ ಜೊತೆ ನಾನು ಅವ್ರಿಗೆ ಸ್ವಲ್ಪ ನೈಸ್ ಮಾಡಿ ಬಟ್ಟೆ ಹಚ್ಚಿ ನಾನು ಕಟ್ಟಿಂಗ್ ಮಾಡಿಸ್ಕೊಂಡೆ. ಸೊ ಇಬ್ಬರಿಗೂ ತುಂಬ ಖುಷಿ ಆಯಿತು ಇವತ್ತಿನ ಡೇ ಈಗೆಲ್ಲ ನಾವು ಸ್ಪೆಂಡ್ ಮಾಡಿದ್ವಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್ ಬಾಯ್.